ನಾವು 20 ವರ್ಷದಿಂದ ಹಿಂಗೆ ಇದೀವಿ. ಇವತ್ತು JDS ಬಂತು, ನಾಳೆ ಕಾಂಗ್ರೆಸ್ ಬಂತು, ನಾಳೆ BJP, ಅದಿದಂತ ಸರ್ಕಾರ ಬರ್ತಿದೆ. ಅವ್ರವ್ರು ಬೇಳೆ ಬೇಸ್ಕೊಂಡು ಉದ್ಧಾರ ಆಗ್ತಾರೆ. ಬಡವ್ರು ಭಕ್ತಿನಿ ಅಂತ ಒಂದು ನೋಡಲ್ಲ, ಏನು ಮಾಡಲ್ಲ. ಇವ್ರು ಹಿಂಗೆ ಮಾಡಿದ್ರೆ ನಮ್ಗೆ ತೋರಿಸೈತಿ, ಇವ್ರು ತಿರ್ತೀವಿ, ನಾಳೆ ಸಾಯ್ತೀವಿ. ಮುಂದೆ ಬರೋ ಮಕ್ಕಳು ಪೊಲಿಟಿಷನ್ ಅವ್ರದ್ದು ಏನಾಗಬೇಕು? ಆ ಮಕ್ಳ ಬಗ್ಗೆ ಯಾರು ಯೋಚನೆ ಮಾಡಿದಾರ? ಅವ್ರಿಗೆ ಒಳ್ಳೆ ಒಂದು ಎಜುಕೇಷನ್ ಆಗಲಿ, ಒಂದು ಸ್ಕೂಲ್ ಆಗಲಿ ಯಾರು ಕೊಡ್ಸಿದಾರ? ಬರೀ ನಮ್ದು ಬೇಳೆ ಕಾಳು ಬೇಯಿಸ್ಕೊಂಡು ನಮ್ದು ಹೇಳ್ಬಿಟ್ರೆ ಮುಂದಿನ ಬೆಳೆಯೋ ಮಕ್ಳಿಗೆ ಅವ್ರಿಗೆ ಯಾರು ನೋಡ್ತಾರೆ ಹೇಳಿ ಅಲ್ವಾ? ಅಯ್ಯೋ, ಓಟ್ ಕೇಳಕ್ ಬರ್ತಾರೆ ಅಷ್ಟೇ. ಜನಗಳು ಇಲ್ಲವ್ರು ಏನು ಮಾಡ್ತಾರೆ? ದುಡ್ಡು ಇಸ್ಕೊಂಡು ಹಣ ನಿನ್ಗೆ ಬೆಳಗ್ಗೆ ಅಷ್ಟಿಂದ ಕೈ ಎತ್ತಾಡ್ತು ಮಕ್ಳ ಬಗ್ಗೆ ಒಬ್ಬರು ರೆಸಿಡೆಂಟ್ ತಗೊಳ. ಆಮೇಲೆ ಮಳೆ ಬಂದರೆ ತುಂಬಾ ಪ್ರಾಬ್ಲಮ್ ಇತ್ತು. ನಮ್ಗೇನೋ ಕಡಿಮೆ ಅನಿಸ್ತು. ಈ ವಯಸ್ಸಾಗಿದ್ದವ್ರು ಬಿದ್ದರು, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು. ಯಾರು ನೋಡ್ತಾರೆ ಮಾಡ್ತಾರೆ? ಯಜ್ಞ ಇಲ್ಲೊಂದು ವಾರದಿಂದ ಕೆಡ್ದು ಅದೇ ಮುಚ್ಚೋ ಕೆಲಸ ನಾವು ಇದೇ ಮಾಡ್ಕೊಂಡಿದ್ರೆ ಬೇರೆ ಕೆಲಸ ಹೆಂಗೆ ಮಾಡೋದು ನಾವು? ಯಾಕೆ ಸರ್ಕಾರಕ್ಕೆ ಇದೇನು ಗೊತ್ತಾಗಲ್ಲ. ಓಟ್ ಬೇಕಾದಾಗ ಮಾತ್ರ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆ. ಈ ಸರ್ಕಾರ ಏನು ಮಾಡಿದೆ ಅಂದರೆ ಈ ಹೆಂಗಸರಿಗೆ ಉಚಿತ ಬಸ್ ಫ್ರೀ ಇದೊಂದು ಮಾಡಿದೆ ಹೊರತು ಈ ಉಚಿತ ಮಾಡೋ ಬದಲು ಮನೆ ಮಾಡಿದರೆ ಒಳ್ಳೆ ಸರ್ಕಾರ. ಎಲ್ಲರೂ ಸಾಯೋರ್ಗೂ ಚಿರುಣಿಯಾಗಿ ನೆನೆಸ್ತಾ ಇದ್ರು, ಇದು ಮಾಡ್ತಾ ಇದ್ರು. ಅದೇ ಅದು ಮಾಡೋ ಬದಲು ಮನೆನೇ ಮಾಡಿದ್ರೆ ಈಗ ಇದಕ್ಕೆ ಹೇಳ್ತಾ ಇದ್ದೀನಿ, ಉಚಿತ ಮಾಡಿದ್ರು ಫ್ರೀ ಬಸ್ ಅಂತ. ಅದೇ ಮನೆ ಮಾಡಿದ್ರೆ ಇನ್ನು ಎಷ್ಟು ಜನ ಎಷ್ಟು ಸಂತೋಷ ಪಡೋರು ನೀವು ಹೇಳಿ ಅಲ್ವಾ? ಮೇಡಮ್, ದುಡ್ಡು ಎಷ್ಟು ದಿನ ಅಂತ ತಿಂತೀರಾ? ನಾವು ದುಡ್ಡು ನಮಗೂ ಸಿಗುತ್ತಲ್ಲ. 2,000 ಕಷ್ಟಪಟ್ಟು ಹೋದ್ರೆ 10,000ನೇ ದುಡಿಬೋದು. 2,000 ನಮ್ಮ ಲೈಫ್ ಫುಲ್, ನಮ್ಮ ಸಂಸಾರ ಫುಲ್ಲು ನಡೆಸುತ್ತಾ ಹೇಳಿ? ಮಕ್ಳು ಮರಿನ ಬರೀ 2,000 ಸಾಕ ನಮಗೆ ಸಂಸಾರಕ್ಕೆ? ಸರ್ಕಾರ ಮನೆ ಮಾಡಿಕೊಟ್ಟಿದ್ರೆ ಮನೆ ಮಾಡ್ಕೊಟ್ಟಿದ್ರೆ ಕಷ್ಟ ಸುಖನ ಈಚೆ ಹೋಗ್ತಾ ದುಡಿತಿದ್ದು. ಮಳೆ ಬಂದ್ರೆ ನೀವು ಹೇಳ್ತೀರ ಎಷ್ಟು ಜನ ಇಲ್ಲಿ ಎಷ್ಟು ಇದು ಮಾಡ್ತಾರೆ ಗೊತ್ತಾ? ನಾವೇನೋ ಹಂಗೆ ಮಾಡ್ತೀವಿ. ಮಕ್ಳು ಮರಿನ ಯಾರು ನೋಡ್ತಾರೆ ಹೇಳಿ? ಆ ನೀರುಗಳೆಲ್ಲ ಕೆಸರಲ್ಲಿ ಆಡಿ ಮತ್ತೆ ಮಾರನೇ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅವ್ರ ಹತ್ರ ಇರುತ್ತೋ ಇರಲ್ವೋ? ಯಾರು ನೋಡ್ತಾರೆ, ಯಾರು ಮಾಡ್ತಾರೆ ಹೇಳಿ ಅಲ್ವಾ? ಸರ್ಕಾರ ಎಲ್ಲ ಯೋಚನೆ ಮಾಡ್ಬೇಕು ಮೇಡಮ್. ಓಟ್ ಒಂದೇ ಅಲ್ಲ, ಜನಗಳನ್ನ ನಾವು ಅವ್ರು ರಕ್ಷಿಸಿರೋಲ್ಲ, ನಮ್ಮ ರಕ್ಷಿ. ಈಗ ನೀವು ಬಂದು ಇದು ಇಟ್ಕೊಂಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಇದಿಲ್ಲ ನನ್ನ ಹತ್ರ ಬರ್ತಾ ಇದ್ರಾ, ಕೇಳ್ತಾ ಇದ್ರಾ ಹೇಳಿ? ಆ ಥರ ತಿಳಿಬೇಕಾ ಬೇಡ ಸರ್ಕಾರ? ಯಾವ ಸರ್ಕಾರನಾಗಲಿ ಮೇಡಮ್, ಒಟ್ಟಿನಲ್ಲಿ ಅವ್ರು ಒಂದಾಗಿ ಒಂದು ಚೆನ್ನಾಗಿದ್ರೆ ಆಮೇಲೆ ಇಡೀ ಜನಗಳೇ ನೋಡ್ತಾರೆ. ಅಯ್ಯೋ, ಯಾರು ಬಂದಿಲ್ಲ ಮೇಡಮ್. ಓಟ್ಗಳು ಹಾಕಿಸ್ಕೊಳಕ್ ಬರ್ತಾರೆ. ನಮ್ಗೆ ಅಕ್ಕಪತ್ರಗಳು ಕೊಡಿ, ನಮ್ಮ ಮೋರಿಗಳು ಸರಿ ಮಾಡ್ಕೊಡಿ, ನಮ್ಮ ರೋಡ್ ಸರಿ ಮಾಡ್ಕೊಡಿ ಅಂದರೆ ಯಾರು ಬರಲ್ಲ. ಆಯ್ತಾ? ನಮ್ಮ ಕಷ್ಟ ಸುಖಕ್ಕೆ ಯಾರೂ ಆಗಲ್ಲ. ಅವ್ರ ಕೆಲಸ ಆದಾಗ ಮಾತ್ರ ಇಲ್ಲಿ ಕಾಲಿಕ್ಕೋದು. ಯಾವ ರಾಜಕಾರಣಿನೂ ಇದ್ರೂ ಸರಿ, ಎಲ್ಲರೂ ಇಲ್ಲಿ ಬರ್ತಾರಲ್ಲ. ಏನೋ ನಾವು ಬಡವ್ರ ಜನಕ್ಕೆ ಏನೋ ಹೆಲ್ಪ್ ಮಾಡ್ತಾರಾ? ಯಾರು ಮಾಡೋರಿಲ್ಲ. ಇವಾಗ ಬಂದು ಅವ್ರು ಮಾಡಬೇಕು. ಅವಾಗ್ಲೇ ಎಲೆಕ್ಷನಲ್ಲಿ ಓಟು ಇಡೀ ಏರಿಯಾನೇ. ಇಲ್ಲಾಂದರೆ ಓಟೇ ಇಲ್ಲ, ಓಟೇ ಹಾಕಲ್ಲ ಯಾರು ಅಷ್ಟೇ. ಇಡೀ ಏರಿಯಾನೇ ಹಾಕಲ್ಲ, ಇಡೀ ಏರಿಯಾನೇ ಸರಿ ಮಾಡ್ಕೊಳ್ಬೇಕು. ಇವಾಗ ನಮ್ಗೆ ಅಕ್ಕಪತ್ರ ಕೊಡ್ದಿರಂಗೆ ಬೇರೆಯವ್ರಿಗೆ ಅಕ್ಕಪತ್ರ ಕೊಟ್ಟು ಬೇರೆಯವ್ರಿಗೆ ಮಾಡ್ಕೊಂಡಂಗೆ ನಮ್ಗೇನಾಗೈತೆ ಹಣೆ ಬಾರ? ನಮ್ಮ ಹೆಸ್ರು ಹೇಳ್ಕೊಂಡು ಹೇಳಿ, ನಮ್ಮ ಹಣೆ ಬಾರ ಏನು ಈ ಥರನೇ ನಾವು ಅನ್ಭವಿಸ್ಬೇಕಾ? ನಾವು 22 ವರ್ಷ ಆಯ್ತು ಇಲ್ಲಿ ಬಂದು. 22 ವರ್ಷದಿಂದಲೂ ನೀವು ಹಿಂಗೆ ಅನ್ಕೊಂಡು ಓಟ್ ಹಾಕ್ತಾ ಇದ್ದೀರಾ? ಇನ್ನೇನು, ಇವಾಗ ಬರ್ತೀನಿ, ನಾಳೆ ಬರ್ತೀವಿ, ನಮ್ಗೆ ಓಟ್ ಹಾಕ್ರಿ, ನಾವು ಬಂದ್ ಮಾಡ್ಕೊಡ್ತೀವಿ ಅಂತಾರೆ. ಇವಾಗ ಓಟ್ ಆಯ್ತು ತಾನೇ, ಬಂದ್ ಮಾಡ್ಕೊಡ್ಬೇಕು ತಾನೇ. ಯಾರು ಮಾಡ್ತಾವ್ರೆ? ನಾವು ಕೇಳಿದ್ವಲ್ಲ, ನಮ್ಗೆ ಅಕ್ಕಪತ್ರಗಳು ಕೊಡಿ, ಮೋರಿಗಳು ಮಾಡ್ಕೊಡಿ, ರೋಡ್ಗಳು ಸರಿ ಮಾಡ್ಕೊಡಿ ಅಂತ. ಮಾಡ್ಕೊಡ್ತೀನಿ ಅಷ್ಟೇನೆ, ಇನ್ನೇನು ಇಲ್ಲ. ಇವಾಗ ಅಷ್ಟೇನೆ, ಬರಲ್ಲ ತಿರ್ಗಾ. ಬಂದ್ರೆ ಮಾತ್ರ ಈ ಸರಿ ಯಾರು ಬಂದ್ರು ಸರಿನೇ. ರಾಜಕಾರಣಿಗಳು ಎಂತ DK ಅವ್ರು ಬಂದ್ರು ಸರಿ, ಎಲ್ಲರೂ ಬಂದ್ರು ಸರಿ. ಇದೇ ಜಾಗದಲ್ಲಿ ಶಿವಕುಮಾರ್ ಅವ್ರು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ, ನೀನು ಮನೆ ಕಟ್ಕೊಂಡು ಹೆಂಗೈತೆ ನೋಡಿ ನಮ್ಮ ಮನೇನ, ಬೀಳಂಗೈತೆ, ನೀರು ಸುರಿತೈತೆ, 7 ಮಕ್ಳಿಗೆ ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಯಾರನ್ನ ಅಯ್ಯೋ ಪಾಪ ಅಂತ ಬಿಟ್ಟು ಬಂದು ನೋಡಿದಾರಾ? ಯಾರು ಬಂದು ನೋಡಿಲ್ಲ. ಏನು ಹೇಳಿದ್ರು DK ಶಿವಕುಮಾರ್ ಅವರು ಬಂದಾಗ? ಮನೆ ಕಟ್ಕೊಡ್ತೀನಿ, ಇವಾಗ್ಲೇನೆ ನಿನ್ ಬೇಕಾದ್ರೆ ಕಟ್ಟಿಸ್ಕೊಳಮ್ಮ ಅಂದ್ರು. 4 ಜನಕ್ಕೆ ಆಗೋದು ನಮಗೂ ಆಗ್ಬೇಕು. ನಾವು ಒಬ್ಬರೇ ಒಂದು ತಟ್ಟೆಲಿ ಊಟ ಹಾಕೊಂಡಿದ್ಮೇಲೆ 4 ಜನ ಹಸಿ ಆಗಿರ್ಬೇಕಾದ್ರೆ 4 ಜನನು ಹಂಚ್ಕೊಂಡು ತಿನ್ಬೇಕು. ಒಬ್ಬರೇ ತಿಂದ್ರೇನೆ ಅಲ್ಲ ಅದು ಊಟ.